ಇನ್ನು ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಯೋಜನೆಗಳ ಅನುಷ್ಠಾನ ಕೂಡ ಆಯಿತು. ಆದರೆ ಇದರ ಪರಿಣಾಮ ಅಭಿವೃದ್ಧಿಗಳು ಕುಂಠಿತವಾಗ್ತಾ ಇದೆ. ಕೇವಲ ಅಭಿವೃದ್ಧಿ ಯೋಜನೆಗಳು ಮಾತ್ರ ಅಲ್ಲ, ಅರಣ್ಯದ ಮೇಲೆ ಕೂಡ ಈ ಗ್ಯಾರಂಟಿ ಯೋಜನೆಗಳು ಪರಿಣಾಮ ಬೀರಿವೆಯಂತೆ. ಹೆಂಗೆ ಅಂತ ನೀವೇ ನೋಡಿ. ಗ್ಯಾರಂಟಿ ಗುಂಗಿನಲ್ಲಿ ಪರಿಸರ ಮರೆತು ಬಿಡ್ತಾ ಸರ್ಕಾರ. ಸಸಿ ಬೆಳೆಸಲು ಹಣವೇ ಇಲ್ಲದಷ್ಟು ಬಡವಾಯ್ತಾ ಸರ್ಕಾರ. ಅರಣ್ಯದ ಮೇಲೆ ಬಿತ್ತು ರಾಜ್ಯ ಸರ್ಕಾರದ ಗ್ಯಾರಂಟಿ ಎಫೆಕ್ಟ್. ರಾಜ್ಯದಲ್ಲಿ ಆಡಳಿತದ ಚುಕ್ಕಾಣಿ ಹಿಡಿದ ತಕ್ಷಣ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನು ಜಾರಿಗೆ ತಂದಿದೆ. ಆದರೆ ಅದರ ಎಫೆಕ್ಟ್ ಅನೇಕ ಅಭಿವೃದ್ಧಿ ಯೋಜನೆಗಳ ಮೇಲೆ ಬಿದ್ದಿದೆ. ಅದೇ ರೀತಿ ಗ್ಯಾರಂಟಿಗಳ ಎಫೆಕ್ಟ್ ಇದೀಗ ಅರಣ್ಯದ ಮೇಲೆ ಬಿದ್ದಿದೆ. ಸಸಿಗಳನ್ನು ಬೆಳೆಸಲು ವಿಜಯಪುರ ಕೃಷ್ಣ ಭಾಗ್ಯ ಜಲ ನಿಗಮಕ್ಕೆ ನೀಡಬೇಕಿದ್ದ ಅನುದಾನವನ್ನೇ ಸರ್ಕಾರ ಕೊಕ್ಕೆ ಹಾಕಿದೆಯಂತೆ. ಬಿಜಾಪುರ ಡಿಸ್ಟಿಕ್ ಎಲ್ಲ ಕಡೆ 5 ಕೋಟಿ ರೂಪಾಯಿ ಕೊಟ್ಟ ಕೇಸಿಂದ ಸಸಿ ನಡೆಸೋಕೆ ಸಹಾಯ ಮಾಡ್ತಿದ್ರು ಸರ್ಕಾರ ಗೌರ್ಮೆಂಟ್ ಅವರು. ಜಲಸಂಪನ್ಮೂಲ ವತಿಯಿಂದ ಕೊಡ್ತಿದ್ರು 5 ಕೋಟಿ ರೂಪಾಯಿ. ಈ ವರ್ಷ ಏನು ಕೊಟ್ಟೆ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಜಲಸಂಪನ್ಮೂಲದಿಂದ ಬರ್ಬೇಕಾಗಿತ್ತು, ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದ್ರೆ ಈಗ ನಮ್ಮ ಸರ್ಕಾರದವ್ರು ದುಡ್ಡಿಲ್ಲ ಅಂತ ಅರ್ಥ. ಸರ್ಕಾರದಿಂದ ದುಡ್ಡು ಬರ್ಲಿಕ್ಕೆ ಅಂದ್ರೆ ಹಂಚೋರು ಸರ್ಕಾರದಿಂದ ಕೊಟ್ಟರೆ ಹಂಚಬೇಕು. ಈಗ ನಮ್ಮನೆ ಗಿಡ ಹಂಚೋ ಸಾಧ್ಯ ಇಲ್ಲ. ತಿಂಗಳ ಈಗ ಜೂನ್ ಮಳೆ ಚಾಲಾವತಿ ಎಲ್ಲ ಹಂಚ್ತಿರ್ತಾರೆ, ಅವು ಬಂದೇ ಇಲ್ಲ. ಮತ್ತು ಜಲಸಂಪನ್ಮೂಲ ನಿಧಿ ಮಾಡ್ತಾರೆ. ಸರ್ಕಾರ ನಿಧಿ ಮಾಡೋದ್ರಲ್ಲಿ ಜಲಸಂಪನ್ಮೂಲ ಅಧಿಕಾರಿಗಳು ಹೋಗಿ ಎಚ್ಚರಿಸಬೇಕು ಹೋಗ್ಬೇಕು. ವಿಜಯಪುರ ಜಿಲ್ಲೆಯ ಕೃಷ್ಣ ಭಾಗ್ಯ ಜಲ ನಿಗಮದಿಂದ ಅರಣ್ಯ ವಿಭಾಗಕ್ಕೆ ಬಿಡುಗಡೆಯಾಗಬೇಕಿದ್ದ ಕೋಟಿ ಅನುದಾನಕ್ಕೆ ಈ ಬಾರಿ ಕೊಕ್ಕೆ ಹಾಕಲಾಗಿದೆ. ರಾಜ್ಯದಲ್ಲಿಯೇ ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವ ಜಿಲ್ಲೆ ವಿಜಯಪುರ. ಇದರಿಂದ ಜಿಲ್ಲೆಯ ಅತಿ ಬಿಸಿಲು, ಮಳೆಯ ಅಭಾವ ಸದಾಕಾಲ ಇರುತ್ತೆ. ಇದನ್ನು ತಗ್ಗಿಸಲೆಂದೇ ವಿಜಯಪುರ ಜಿಲ್ಲೆಯ ಆಲಮಟ್ಟಿಯ ಕೃಷ್ಣ ಭಾಗ್ಯ ಜಲ ನಿಗಮದಿಂದ ಪ್ರತಿ ವರ್ಷ 10 ಲಕ್ಷಕ್ಕೂ ಅಧಿಕ ಸಸಿ ಬೆಳೆಸಿ ಕಡಿಮೆ ದರಕ್ಕೆ ವಿತರಣೆ ಮಾಡಲಾಗ್ತಿತ್ತು. ಹಸಿರು ಬಳಸುವಂತಹ ರೈತರು, ಪರಿಸರ ಪ್ರೇಮಿಗಳು, ಸಂಘ ಸಂಸ್ಥೆಗಳು, ಮುಖಂಡರು, ರಾಜಕಾರಣಿಗಳು ಸಸಿಗಳನ್ನು ಪಡೆದು ವಿತರಣೆ ಮಾಡ್ತಿದ್ರು. ಅಲ್ಲದೆ ಸಸಿಗಳನ್ನು ನೆಡ್ತಾ ಇದ್ರು. ಈ ಸಸಿಗಳನ್ನು ಬೆಳೆಸಲು ಅನುದಾನವನ್ನ ಜಲಸಂಪನ್ಮೂಲ ಇಲಾಖೆ ಕೊಡ್ತಿತ್ತು. ಸಸಿ ಬೆಳೆಸಲು 5 ಕೋಟಿ ಅನುದಾನವನ್ನ ಹಿಂದೆ ಇದೇ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಕೊಟ್ಟಿತ್ತು. ಅದೇ ರೀತಿ ಕಳೆದ ಸರ್ಕಾರದಲ್ಲೂ ಕೂಡ ಅನುದಾನ ಹೋಗಿತ್ತು. ಆದರೆ ಇದೇ ಮೊದಲ ಬಾರಿಗೆ ಅನುದಾನಕ್ಕೆ ಕತ್ತರಿ ಬಿದ್ದಿದೆ. ಅನುದಾನ ಸಿಗದ ಹಿನ್ನೆಲೆಯಲ್ಲಿ ಸಸಿಗಳನ್ನೇ ಈ ಬಾರಿ KBJNLನ ಅರಣ್ಯ ವಿಭಾಗದ ಅಧಿಕಾರಿಗಳು ಬೆಳೆಸಿಲ್ಲ. ಕಾರಣ ಈ ಬಾರಿ ಜಿಲ್ಲೆಯ ಅರಣ್ಯ ಬೆಳೆಸುವ ಕೆಲಸಕ್ಕೆ ಕೊಕ್ಕೆ ಬಿದ್ದಂತಾಗಿದ್ದು ಪರಿಸರ ಪ್ರೇಮಿಗಳು ರಾಜ್ಯ ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಿದ್ದಾರೆ. ನಮ್ಮ ಬಿಜಾಪುರ ಜಿಲ್ಲೆಗೆ 5 ಕೋಟಿ ರೂಪಾಯಿ ಪ್ರತಿ ವರ್ಷ ಬಿಡುಗಡೆ ಮಾಡ್ತಿತ್ತು. ಈಗ ಈ 1 ವರ್ಷದಿಂದ ಈ ಸರ್ಕಾರ ಏನು ಬಂದಿದೆ ಅಲ್ಲಿದಿಂದ ಈ ಕೋಟಿ ವೃಕ್ಷ ಅಭಿಯಾನ ಮತ್ತು ಈ ಅರಣ್ಯ ಅಭಿವೃದ್ಧಿ ಇವು ಯಾವ ಕೆಲಸ ಆಗ್ತಾ ಇಲ್ಲ. ಇದು ರಾಜಕೀಯ ದ್ವೇಷ ಅಂತಂದ್ರೆ MB ಪಾಟೀಲ್ರದು ಮತ್ತು DK ಶಿವಕುಮಾರ್ ಅವ್ರದ್ದು ಏನು ಒಳಗಿನ ಇದು ಒಳ ಜಗಳದಿಂದ ಏನು ಇದು ತಡೆಯಾಗಿದೆಯೋ ಅಥವಾ ಏನು ಸರ್ಕಾರದಲ್ಲಿ ಈಗ 5 ಗ್ಯಾರಂಟಿ ಕೊಟ್ಟಿದ್ದರ ಸಂಬಂಧ ಹಣದ ಇದು ಕೊರತೆಯಿಂದಾಗಿದೆಯೋ ಏನೋ ಗೊತ್ತಿಲ್ಲ. ವಿಜಯಪುರ ಜಿಲ್ಲೆಯಲ್ಲಿ ಹಸಿರನ್ನ ಬೆಳೆಸಲು ಕೋಟಿ ವೃಕ್ಷ ಅಭಿಯಾನ ಸೇರಿದಂತೆ ಅನೇಕ ಜಾಗೃತಿ ಕಾರ್ಯಕ್ರಮಗಳನ್ನು ಸಚಿವ MB ಪಾಟೀಲ್ ಮಾಡಿದ್ದಾರೆ. ಆದರೆ ಈ ಬಾರಿ ಅನುದಾನಕ್ಕೆ ಜಲಸಂಪನ್ಮೂಲ ಸಚಿವ DK ಶಿವಕುಮಾರ್, ಸಚಿವ MB ಪಾಟೀಲ್ರ ಜೊತೆಗೆ ಇರುವಂತಹ ರಾಜಕೀಯ ಗುದ್ದಾಟಕ್ಕೆ ನೀಡಲಿಲ್ವೋ ಅಥವಾ ಗ್ಯಾರಂಟಿಗಳ ಎಫೆಕ್ಟೋ ಗೊತ್ತಿಲ್ಲ. ಆದರೆ ಇದರಿಂದ ಜಿಲ್ಲೆಯ ಪರಿಸರಕ್ಕೆ ತೊಂದರೆ ಆಗಿದೆ ಅಂತ ಹೇಳಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಪುರುಷೋತ್ತಮ್ ಕುಲಕರ್ಣಿ, ಪಬ್ಲಿಕ್ ಟಿವಿ, ವಿಜಯಪುರ.